ಹಂಗೆ ಒಂದು ಬ್ಯಾಕ್ ಶಾಟ್ ಕೊಡ್ತು ಅಂದರೆ ಎಗ್ರುಕೊಂಡು ಹೋಗಿರ್ತೀವಿ ನಾವು. ಇದೇ ಪುನೀತ್ ರಾಜ್ಕುಮಾರ್ 6 ವರ್ಷ ಕಾಡಿಗೆ ಹೋದವ್ರು ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿ ಇರತ್ತಲ್ಲ. ಎಲ್ಲೋ ಆನೆಲ್ಲೋ ಆನೆ ಕೊಂಡ್ಬೋಗ್ಬಿಟ್ಟಿದ್ವಿ. ಇದು ಹೆವಿ ಇದೆ. ಬೆಳಗ್ಗೆ ಹೋಗಿ ಹುಡುಕ್ಬೇಕಾದ್ರೆ ತುಂಬಾ ಸರಿ ಕಾಡಾನೆ ಚಿರತೆ ಎಲ್ಲ ಅಟ್ಯಾಕ್ ಮಾಡಿದೆ ಅವರಿಗೆ. ಅಲ್ಲ ಮೋಸ್ಟ್ ಹ್ಯಾಂಡ್ಸಮ್ ಇದು. ಅಕ್ಕ ನಿಮ್ಮ ನೋಡ ಹೆದರಿಕೆ ಆಯ್ತು ನನಗೆ. ಆನೆಗಿಂತಲೂ ಜನರು ನೋಡೋ ಭಯ ಆಗ್ತೈತೆ. ಆನೆಗಳು ಅಷ್ಟೇ, ಯಾವ್ಯಾವ ಟ್ರೈನ್ ಹೋದ್ರೆ ಅವ್ರು ಹೋದ್ರೆ ಮಾತ್ರ ಬರೋದು, ಬೇರೆಯವ್ರು ಹೋದ್ರೆ ಹೊಡೆದಾಗ್ತದೆ. ಇದು ಚಳಿ ಆಗುತ್ತೆ ಸುಮ್ಮನೆ. ಇದು ಚಳಿ ಆಗುತ್ತೆ ಆ್ಯಕ್ಚುಲಿ. ಸುಮ್ಮನೆ ಮೆಶ್ ಇದೆಯಲ್ಲ, ಇದು ಎಲ್ಲ ವೆದರಿಗೂ ಅಡ್ಜಸ್ಟ್ ಆಗಬೇಕು, ಆ ಥರ ಮಾಡಿರ್ತಾನೆ. ಫೋಟೋಗೆ ಬಿದ್ದುಬಿಡ್ತು ಸಡನ್ನಾಗಿ. ಚೆಕ್ 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 ಚೆಕ್. ಬಾಬಾ ಓನ ಸ್ನೇಹಿತರೆ, ಇವತ್ತು ನಾವು ಹೊರಟಿದ್ದೀವಿ ಸಕ್ಕರೆ ಬೈಲು, ಶಿವಮೊಗ್ಗದ ಸಕ್ಕರೆ ಬೈಲಿಗೆ. ತುಂಗಾ ನದಿ ಪಕ್ಕ ಇರುವಂಥ ಒಂದು ಆನೆಯನ್ನು ಸಂರಕ್ಷಣೆ ಮಾಡುವಂಥ ಒಂದು ಜಾಗ ಆ್ಯಕ್ಚುಲಿ. ಸೊ ತುಂಬ ಟ್ರೈನಿಂಗ್ ಕೊಡ್ತಾರೆ ಆನೆಗಳಿಗೆ. ಸಕ್ಕರೆ ಬೈಲಲ್ಲೇ ಆನೆಗಳಿಗೆ ಟ್ರೈನಿಂಗ್ನ ಕೊಡೋದು. ಸೊ ಇವತ್ತು ಹೋಗ್ತಾ ಇದ್ದೀನಿ, ನೋಡೋಣ ಏನು ಸೀನು ಒಳಗಡೆ ನೋಡೋಣ. ಆದರೆ ಆನೆ ತಿಗೋ ಮಗ ಎರಡು ತೊಳೆಯೋಣ, ಆನೆಗೆ ಸ್ನಾನ ಮಾಡ್ಸೋಣ ಅಂದೆ. ಜೋಬಲೆಲ್ಲ ನೋಡೋಣ ತಗೋ. ಜೂ 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 ಈ ಲೆವೆಲಿಗೆ ರಶ್ ಆಗಲ್ಲ ಕಣಪ್ಪ. ಈ ಲೆವೆಲಿಗೆ ರಶ್ ಇರೋಕ್ಕೆ ನಂಗೆ ಈ ಕಡೆ ಬರೋಕ್ಕೆ ಮನಸ್ಸು ಆಗಲ್ಲ. ನೋಡ್ದೆ ರಶ್ಶು, ಅದಕ್ಕೆ ಬರೋಕ್ಕೆ ಮನಸ್ಸು ಬರಲ್ಲ ನನಗೆ. ಪಕ್ಷಿನ ಪಳಗಿಸ್ಬಿಟ್ಟು ಭುಜದ ಮೇಲೆ ಕೂರಿಸ್ಬಿಟ್ಟು ದುಡ್ಡು ಕೇಳೋದು. ಆನೆ ಗಾಬರಿ ಆಗ್ಬಿಡ್ತಾವೆ ಜನರು ಆಡೋದು ನೋಡಿದ್ರೆ. ಮೈ ಮೇಲೆ ಬಂದ್ಬಿಟ್ಟೆ ತಾಣೋ ಅಣ್ಣ, ಮೈ ಮೇಲೆ ಬರಲ್ಲ ತಾನೆ. ಹಂಗೆ ತಿಂಡಿ ಆಯ್ತಾ, ತಿಂಡಿ ಆಯ್ತಾ ಅಂದೆ. ನಿಮ್ಮದು ಆನೆಗೆ ಅದಕ್ಕೆ ಅಷ್ಟು ಲದ್ದಿ ಆಗ್ತತೆ ಅನ್ನಿ. ಇದು ಗಂಡನೆಯಾ? ಹಾಂ, ಮಕ್ನ ಅಂದರೆ ಓ ಹಂಗೆ. ಓಕೆ, ಹೆಸರಿಡ್ತಾರೆ ಇದಕ್ಕೆ? ವಜ್ರ. ಸಕ್ಕದಾಗಿದೆ ವಜ್ರ. ವಜ್ರ ಅಂದರೆ ತಿರುಗುತ್ತಾ? ಕೂಗಲ್ಲ ಬಿಡ್ರಿ. ಅಣ್ಣಗೆ ಅವರೇ ಬಿಟ್ರೆ ಎಲ್ಲಿ ಕೂಗ್ಬಿಡ್ತೇವೆ ಅಂತ. ಅದಷ್ಟು ತುಂಗಾ ನದಿ ಕಣ, ಅವಷ್ಟು ಕೂಡ ತುಂಗಾ ನದಿ. ಇಲ್ಲಿಂದ ನೆಕ್ಸ್ಟು ಗಾಜನೂರಿಗೆ ಹೋಗುತ್ತೆ, ಅದೇ ಡ್ಯಾಮ್ ಇದೆಯಲ್ಲ ಅದು. ಸ್ನೇಹಿತರೆ ಹೆಂಗಿದೆ ನೋಡ್ರಿ ಸಕ್ಕರೆ ಬೈಲು. ಆನೆ ಸ್ನಾನ ಮಾಡ್ಸೋಕ್ಕೆ 100 ರೂಪಾಯಿ. ಒಳಗಡೆ ಎಂಟ್ರಿ ಎಷ್ಟು? 50 ರೂಪಾಯಿ ಅಲ್ಲ? 50 ರೂಪಾಯಿ. ಹ್ಞೂ, ಸ್ನಾನ ಮಾಡ್ಸೋಕ್ಕೆ 100 ರೂಪಾಯಿ. ಬೋಟಿಂಗ್ ಮತ್ತೆ ಸಪ್ರೇಟ್ ದುಡ್ಡು. ಬೋಟಿಂಗ್ ಹೋಗೋಣ. ಆನೆಗೆ ಸ್ನಾನ ಮಾಡ್ಸೋಕ್ಕೆ ಟಿಕೆಟ್ ತೊಗೊತಾರೆ, ಟಿಕೆಟ್ ತೊಗೊತಾ ಇದ್ದಾರೆ ಸ್ನಾನ ಮಾಡ್ಸೋಕ್ಕೆ. ಅಲ್ಲ, ಇಲ್ಲಿ ಬರೋರು ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿಲ್ಲಂಗೆ ಬಂದಿರ್ತಾರೆ. ಬಂದ್ಬಿಟ್ಟು ಇಲ್ಲಿ ಆನೆಗೆ ಸ್ನಾನ ಮಾಡ್ಸೋಕ್ಕೆ ದುಡ್ಡು ಕೊಟ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಸಣ್ಣ ಮರಿ ನೋಡಲ್ಲಿ, ಒಯ್ ಬಂತು, ಮೈ ಮೇಲೆ ಬಂತದು. ಯಾವುದೋ ಪುನೀತ್ ರಾಜ್ಕುಮಾರ್ ಅಂತ ಆನೆ ಇತ್ತಲ್ಲ, ಅದು ಯಾವುದು? ಅದರಿಂದನಾ ಬೇರೆನಾ? ಪಾಪ ಆನೆ ಓಡ್ಸಾಡ್ಕೊಂಡು ಹೋಗ್ತೈತ ಅವಣ್ಣ, ಮರಿ ಅದು. ರೆಡ್ ಬ್ಲಿಂಕ್ ಆಗ್ತಿದ್ಯಾ ನೋಡು. ಅಬ್ಬಬ್ಬ, ಏನು ಆಟಾಡ್ತೈತೆ ನೋಡೋದು. ಆಹಾ ಹಾ ಹಾ, ಅದ್ರದ್ದೇ ಜಾಲಿ ಜೀವನ. ನಮ್ದೆಲ್ಲ ಕಂಪೇರ್ ಮಾಡಿದ್ರೆ ನೆಮ್ಮದಿ ಜೀವನ. ಬೋಟಿಂಗ್ ಹೋಗ್ಬೇಕತ್ಲಾಗೆ, ಅದು ಹಿಂಗಿರುತ್ತೋ ನೋಡ್ಬೇಕು ಒಳಗಡೆ.
ಅಕ್ಕ ನಾನು ನುಗ್ತೀನಿ ನೋಡೀಗ. ಇದೆಲ್ಲ ಬರೋ ಶಾಕ್ ಆಗ್ಬಿಡ್ತಾರೆ ಹೆಲ್ಮೆಟ್ ಹಾಕೊಂಡು ನೋಡಿದ್ರು. ಅವ್ರಿಗೆ ಗೊತ್ತಿಲ್ಲ, ಕಂಡು ಹಿಡಿದ್ಬಿಡ್ತಾರೆ ಬ್ರೋ ಏನಂಗೆ ಅಂದರು. ನಮಗೊಂಥರ ಆಗ್ಬಿಡ್ತೈತೆ ಅದು. ಅದೆಲ್ಲ ಕಾಮಿಡಿ. ಮಾರಿ ಜಾತ್ರೆಗೆ ಹಿಂಗೆ ಹಾಕೊಂಡು ಹೋಗ್ತಾ ಇದ್ದೀನಿ, ಪೊಲೀಸರು ಹೋಗೋ ನೋಡ್ತಾರೆ, ಏನಪ್ಪ ನೀನು ನಡ್ಕೊಂಡು ಹೋಗ್ಬೇಕಾರೆ ಎಲ್ಲ ಹಾಕೊಂಡು ಹೋಗ್ತಿದ್ಯಾ, ಬೈಕ್ ಓಡಿಸ್ಬೇಕನ್ನ ಹಾಕಲ್ಲ ಜನರು ಅಂತವ್ರೆ. ಸಾರ್ ಇದು ಕ್ಯಾಮ್ರಾ ಐತೆ ಸರ್ ಅಂದೆ. ಹಾಂ ಆನ್ ಆಗಿದ್ದವರು. ಇಷ್ಟು ದೂರ ಒಳಗಡೆ ಬಂದಿದ್ದೀನಿ, ಆನ್ ಮಾಡದೇ ಇದ್ರೆ ನನಗೆ ಬೇಜಾರಾಗಲ್ವಾ? ಹಾಂ ಶೂ ಬಿಚ್ಚ ಬಂದ ನೀನು? ಹಾಳಾಗಿಲ್ಲ ಇಲ್ಲ ತಾನೆ. ಕಾಪಾಡಪ್ಪ. ಅಯ್ಯೋಯ್ಯಪ್ಪ ಎದ್ಗಿದ ಮರ್ಯಾ, ಎದ್ಗಿದ್ದು ಊಟ ತಮೇಲೆ. ಅದು ಸೈಕೋ. ಮೈ ಮೇಲೆ ಒಂದ್ಗಿದತ್ತ, ಅದು ಸಣ್ಣ ಮರಿ ಬೇರೆ, ಬುದ್ಧಿ ಇಲ್ಲ ಅದಕ್ಕೆ. ಬಂತು ಕೊಡೋದು. ದಂಡಿಗಿಡಲಿಲ್ಲ, ದಾಳಿಗಿದ್ರಲಿಲ್ಲ, ಹುಡುಗರು ಎಲ್ಲರೂ ಆನೆಗೆ ಮರಿಗಿದ್ರತಿದ್ದಾರೆ. ಸಣ್ಣ ಮನ್ಸು. ಈಗ ಸದ್ಯಕ್ಕೆ ಅದು ದೇಹದು ಸಣ್ಣದು, ಅದ್ರ ಮನ್ಸು ಚಿಕ್ಕದು. ಬಂತು ಮೈ ಮೇಲೆ, ಜನರೆಲ್ಲ ಓಡ್ತವ್ರೆ. ಅಟ್ಯಾಕ್ ಮಾಡ್ತೈತ್ ಕೊಡೋದು. ಅಯ್ಯೋ ದೇವ್ರೆ. ಅವಣ್ಣ ಓಡಾಡಿಸ್ತವ್ರೆ ಮಾವುತ ಅವರು. ಕ್ಯೂಟ್ ಆನೆ ಅದು. ಸಣ್ಣ ಮಕ್ಕಳು ಮಾಡೋದೇ ಚಂದ ಅಂತಾರಲ್ಲ, ಹಂಗೆ ಸಣ್ಣ ಮರಿ ಆನೆ ಮಾಡೋದೇ ಚಂದ. ನೆಮ್ಮದಿ ಜೀವನ. ಒಂದು ಆನೆ ಮಾಡ್ಸೋಕೆ ಇಷ್ಟೊಂದು ಜನ ಬಂದವ್ರೆ. ಆನೆ ಮರಿ ತಿಂಡಿ ಬೇಕೆ? ಆ ಜನರು ಸುಮ್ಮನೆ ಇರೋ ಬಿಟ್ಬಿಟ್ಟು ಅದ್ರ ಮೇಲೆ ನೀರು ಹಾಕ್ತವ್ರೆ, ಅದಕ್ಕೆ ಅದು ಇನ್ನೂ ಜಾಸ್ತಿ ಮಾಡ್ತೈತೆ. ಅಲ್ಲಿ ನೋಡಲಿ, ಸುಮ್ಮನೆ ಇರೋಕವು ಒಲಿ ಥೂ. ಓಕೋ ಓಯ್ಯೋ ಅವರೇ ಕಿತಾಪತಿ ಮಾಡ್ತಾವ್ರಲ್ಲ ಜನರು. ನೀರು ಹೊಡಿತಾರಕ್ಕೆ ಅದು ಸಿಟ್ಟು ಮಾಡ್ಕೊಂತ ಇರೋದು. ಸಿಟ್ಟ ಓಟೇನ ಆಟ ಆಡ್ತೈತದು. ಹಾಂ, ಅವು ಚಿನ್ನಾಟ ಆಡ್ತಾವು, ಈ ಕರುಗಳು ಆಡ್ತಾವಲ್ಲ ಆ ಥರ ಆಡ್ತೈತದು. ಹಾಂ, ಮರಿ ಫ್ರೆಂಡ್ಲಿ. ಬಟ್ ಯಾರಿಗೆ ಬೇಕು, ಮಿಸ್ಸ ಮೈ ಮೇಲೆ ಬಂದರೆ ನಾವೆಲ್ಲ ಗೋವಿಂದಾನೇ. ಅಯ್ಯೋ ಅಣ್ಣ, ಓಲಾ ಓಕೆ ಅಣ್ಣ. ಅಣ್ಣ ಇದ್ರ ಹೆಸರೇನು?
ಪಾರ್ಥ ಅಂದರೆ ಗಂಡೆನಾ ಪಾರ್ಥ ಆನೆ. ಇಲ್ಲ ಆನೆನೇ ಬರುತ್ತಲ್ಲ. ಫಾರಿನರ್ಸ್ ಎಲ್ಲ ಬರ್ತಾವ್ರೆ. ಅಣ್ಣ ಪುನೀತ್ ರಾಜ್ಕುಮಾರ್ ಆನೆ ಯಾವ್ದಣ್ಣ? ಅಲ್ಲಿ ಸ್ನಾನ ಮಾಡಿಸ್ತಾರೆ. ಎಲ್ಲಿ? ಅಲ್ಲೇ ಇತ್ತಾ? ನೋಡಲೇ ಇಲ್ಲ. ಯಾವ್ದೆಲ್ರು ಮಲಗಿತ್ತಲ್ಲ ಫಸ್ಟ್ ಅದೇನಾ? ಹಾಂ ಹಾಂ ಓಕೆ. ಅಣ್ಣ ಇದು ಹೆಸರೇನು ಅಣ್ಣ? ಹೆಸರೇನು? ಧ್ರುವ ಸರ್ಜನ ಧ್ರುವ. ಬರೋ ಫಾರಿನರ್ಸ್ ಎಲ್ಲ ಬರ್ತಾವ್ರೆ. ಇದ್ರ ಹೆಸರು ಧ್ರುವ ಅಂತ ಈ ಆನೆದು. ತೊಳೆರಿ ಗಸ ಆನೆ ಬೆಳ್ಳು ಆಗ್ಬಿಡ್ಬೇಕು, ಆ ಥರ ತೊಳಿಬೇಕು. ಇದು ಹೇಳ್ತದು ನೋಡ್ದಂಕ ನೋಡತ್ಲಾಗಿ ಎಷ್ಟು ತೊಳಿತಾರ ಬಿಡ್ರೋ ಮರ್ಯ ನನಗೆ ಅಂತಂದು. ಹಾಂ ಯಾವುದೋ ಪುನೀತ್ ರಾಜ್ಕುಮಾರ್ ಆನೆ ಅದು ಅನ್ಸುತ್ತೆ. ಅದು ಅದಲ್ಲ ಪಾರ್ಥ ಅಂತ ಒಂದು. ಇದು ಹೆಸರು ಧ್ರುವ. ಗೊತ್ತಿಲ್ಲ ಹೇಳು. ಪುನೀತ್ ರಾಜ್ಕುಮಾರ್ ಅಂತ ಅವನ ಹೆಸರಿಟ್ಟಿರೋದು ಗೊತ್ತಿಲ್ಲ. ಯಾವುದೋ ಒಟ್ಟು ವಜ್ರ ಗೊತ್ತಾಯ್ತು, ಪಾರ್ಥ ಗೊತ್ತಾಯ್ತು, ಧ್ರುವ ಗೊತ್ತಾಯ್ತು, ಪುನೀತ್ ರಾಜ್ಕುಮಾರ್ ಗೊತ್ತಾಯ್ತು. ಇನ್ನು ಬಾಕಿದು ಗೊತ್ತಾಗ್ತಿಲ್ಲ ನನಗೆ. ಇವಾಗ ಹೆವಿ ಕ್ರೌಡ್ ಆಯಿತು. ಅವಾಗಲೇ ಬೇಗ ಬಂದಿದ್ದೆ ಒಳ್ಳೇದಾಯ್ತು ಆ್ಯಕ್ಚುಲಿ. ಅಟ್ಲೀಸ್ಟ್ ಹೋಗಿ ಒಂದು 2 ಸತಿ ನೀರಾಗಿ ಬಂದು ಆನೆಗೆ ಹೇಳ ಹೋಗ್ಲಿ. ಯಾಕೆ ಹುಡುಕ್ತಿದ್ಯಾ? ಮಾತಾಡ್ದ ಅವನು ಇಲ್ಲೇ ಕೆಲಸ ಮಾಡೋದ ಹುಡುಗ? ಓಕೆ. ನೆಕ್ಸ್ಟು ಆನೆ ಮಾಡೋದು ನೀನಾ? ಆನೆ ನೋಡ್ಕೊಂತೀಯ ನೆಕ್ಸ್ಟು? ಯಾವ್ದಿದ್ಯಾ? ಹಾಂ 9th ಇನ್ನೂ ಓದ್ತಾ ಇದೆಯಾ? ಸ್ಕೂಲ್ ರಜಾನ ಇವತ್ತು? ಓ ಭಾನುವಾರ ಅಂದರೆ ಮರ್ತೋಗ್ಬಿಟ್ಟೈತೆ ಕಣ. ಸ್ನೇಹಿತರ ಒಂದು ಟಿಕೆಟ್ 200 ರೂಪಾಯಿ ಬೋಟಿಂಗಿಗೆ. ಎಲ್ಲಿ ಒಳಗಡೆ ತನಕ ಬಿಡ್ತಾರಾ? ಹಾಂ ಓಕೆ. ಬರಲಾ? ಹೆಸರೇನು ನಿಂದು? ಶ್ರವಣ್. ನಿಂದೇನಪ್ಪಿ? ಅಫ್ನಾನ್. ಹಂಗೆ ಒಂದು ಬ್ಯಾಕ್ ಶಾಟ್ ಕೊಡ್ತು ಅಂದರೆ ಎಗ್ರುಕೊಂಡು ಹೋಗಿರ್ತೀವಿ ನಾವು. ಇವತ್ತು ಹೋಗೋಣ ಅಲ್ಲಿ ಬೋಟಿಂಗ್ ಹತ್ರ ಹೋಗಿರ್ರಿ. ಅಣ್ಣ ಕೇಳಿಸಲ್ಲ ಅವನಿಗೆ. ಅಕ್ಕ ನಿಮ್ಮನ್ನು ನೋಡೋ ಹೆದರಿಕೆ ಆಯ್ತು ನನಗೆ. ಆನೆಗಿಂತಲೂ ಜನರು ನೋಡೋ ಭಯ ಆಗ್ತೈತೆ. ನಿನ್ನಿಷ್ಟ. ಕ್ಯಾಶ್ ಆರ ಮಾಡು, ಫೋನ್ಪೇ ಆರು ಮಾಡು. ಹಾಂ ನಿಂತ್ಕೊಳ್ತು. ಅದೇನಾ ಆ ಬೋಟೇನಾ? ಸರ್ ಎಷ್ಟೋ ತನಕ ಇರುತ್ತಾ ಸರ್? ಎಷ್ಟೋ ತನಕ ಇರುತ್ತಾ? 1 ಗಂಟೆ ತನಕ ಇರುತ್ತೆ. 1 ಗಂಟೆ. 200 per head. ಓಕೆ. 10 to 15 minutes ride. ಟೋಟಲ್ ಎಷ್ಟು ಆನೆ ಇದೆ ಇಲ್ಲಿ? ಟೋಟಲ್ ಹಾಂ ಈಗೆಲ್ಲ ರಿಟರ್ನ್ ಹೋದ್ಬಾವು? ಎಲ್ಲರೂ ಟಿಕೆಟ್ ಇಲ್ದವರೆಲ್ಲ ಒಳಗಡೆ ಬಂದಿದ್ದಾರೆ. ಓಕೆ. ಅದಕ್ಕೆ ಮತ್ತೆ ಈಗ ಎಲ್ಲ ಹೊರಗಡೆ ಕಳಿಸಿ ಮತ್ತೆ ವಾಪಸ್ ಬರ್ತಾರೆ. ಅದೇಂಗೆ ಬಿಟ್ಬಿಟ್ರು ಅಂತ ಒಳಗಡೆ? ಕಡ್ಡಾಯವಾಗಿ ಜೀವ ರಕ್ಷಕ ಕವಚವನ್ನು ಧರಿಸತಕ್ಕದ್ದು. ಓ ಏನೋ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಅಯ್ಯಪ್ಪ. ಸರ್ ಎಲ್ಲಿ ಕೂರೋದು? 88 ಅಂದರು. ಹಂಗೆ ಕೂರ್ಬೋದಾ?
ಬೇರೆ ಕೊಡ್ತೀನಿ. ಲೈಫ್ ಜಾಕೆಟು ಇಲ್ಲಾಂದ್ರೆ ಇಲ್ಲಿ ಕೊಡ್ರಿ. ಲೈಫ್ ಜಾಕೆಟ್ ಎತ್ಕೋಬೋದಾ ಇದು? ಅಲ್ಲೇ ಇದಾವೆ ಸರ್. ಅಲ್ಲೇ ಇದೆಯಾ? ಆ ಕಡೆ ಲಾಸ್ಟಿಗೆ ಹೋಗೋಣ ಬಾ. ನಾ ಅಲ್ಲಿ ಹೋಗೋಣ ಬಾ. ಇಲ್ಲಿ ಇಲ್ಲ ಒಂದು ಎತ್ಕೊಳ. ಬದುಕಿದ್ರೆ ಏನಾರು ಒಂದು ಮಾಡೋಣ. ಇಲ್ಲಿ ಕೂತ್ಕೊತೀಯಾ? ಹಾಂ, ನಾಕನ್ ರೈಡಿಂಗ್ ಜಾಕೆಟ್ ಮೇಲೆ ನಾನೊಂದು ಲೈಫ್ ಜಾಕೆಟು. ನಿಜ ಸೇವ್ ಮಾಡೋದಪ್ಪ. 120 ಪೇಲೋಡ್ ಇಷ್ಟೇ. 120 ಪೇಲೋಡ್ ಮತ್ತೆ ಬಂದ್ವಲ್ಲ ತಿರ್ಗಾ ಹಾಕೊಂಡವ್ರು. ಅದಕ್ಕೆ ನಂಗೆ ಆಗ್ತಾನೆ ಇಲ್ಲ. ಅದು ಟೈಟ್ ಮಾಡ್ಕೊ ಇಲ್ಲಿ ಸರೆಕ್ಟಾಗಿ ಎಲಾಸ್ಟಿಕ್ ಇಲ್ಲಿ ಟೈಟ್ ಮಾಡ್ಕೊಳ್ರಿ. ಈಜ್ ಬೇರೆ ಬರಲ್ಲ, ಭಯ ಆಗುತ್ತೆ. ಫುಲ್ಲು ಈಜ್ ಬರಲ್ಲ. ಕಾಲು ಹೊಡಿತೀನಿ, ಕೈ ಹೊಡಿಯಲ್ಲ. ಕೈ ಹೊಡಿಯಕ್ಕೆ ಬರಲ್ಲ. ಮೊನ್ನೆ ರಿವರ್ ಹಾಂ ಇಲ್ಲಿ ಬಿಡಿ ಸರ್. ಅದು ಸ್ವಲ್ಪ ಕುತ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಈಗ ನಮ್ಮ ಜೀವಕ್ಕೂ ಭಯ ಇದೆ. ಒಳ್ಳೆ ಜಾಗ ಸಿಕ್ತು ಕಣ. ಹಾಂ, ಅಯ್ಯೋ ಕಬಿ ಇದೆ. ಚೆನ್ನಾಗಿದೆ, ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲ ಅಲ್ಲೆಲ್ಲ ಆನೆ ಇದೆ ನೋಡು. ಸ್ಟಾರ್ಟ್ ಆಯ್ತು. ಯಾವ್ರೆ ಹೋಗಿ ತಿರುಗ್ತೈತವು. ಯಮಹ ಇಂಜಿನ್ ಕಣ ಇದು. ಯಮಹ ಲೋಗೋ ಇದು. ಓ ರಿಟರ್ನ್ ಹೋಗ್ತಿದೆ. ತಿರುಗಿಸೋರು ನೋಡಲ್ಲಿ. ಇಲ್ಲೂ ಸ್ವಲ್ಪ ಕುತ್ಕೊಳ್ಳಂತೆ. ಪರವಾಗಿಲ್ಲ, ಚೆನ್ನಾಗಿದೆ ಇದು. ಒಳ್ಳೆ ರಿವರ್ಸ್ ಗೇರ್ ಹಾಕ್ತಾರೆ. ಹೈಡ್ರಾಲಿಕ್ ಕುತ್ಕೊಳ್ಳೋಣ. ಗೈಡ್ ಮಾಡ್ತವ್ರು ಅವ್ರು. ಅದಕ್ಕೆ ಯಾಕಂದ್ರೆ ಗಾಲ್ಪುರ್ ಊರಿದೆ ಅಲ್ಲಿ, ಅದಕ್ಕೆ ಗಾಲ್ಪುರ್ ಡ್ಯಾಮ್ ಅಂತಾರೆ. ಇದು ತುಂಗಾ ಡ್ಯಾಮ್. ಇದು ನಾವೆಲ್ಲ ಇದೀವಲ್ಲ, ಇದೆಲ್ಲ ಬ್ಯಾಕ್ ವಾಟರ್. ತುಂಗಾ ನೀರಿದು. ಈ ನೀರಿದೆಲ್ಲ ಕರ್ನಾಟಕದಲ್ಲಿ ಮೋಸ್ಟ್ ಟೆಸ್ಟ್ ವಾಟರ್ ಅಂದ್ರೆ ಇದೇ ಫಸ್ಟ್ ಇರೋದು. ಅದಕ್ಕೆ ಗಂಗಾ ಸ್ನಾನ, ತುಂಗಪಾನ ಅಂತಾರಲ್ವಾ, ಇದೇ ತುಂಗಾ ನದಿ. ಇದು ಈ ನದಿಯಲ್ಲಿ ಮೊಸಳೆ ನೀರಿನ ಎಲ್ಲ ತರ ಮೀನುಗಳು ಇದಾವೆ. ಕ್ರೊಕೊಡೈಲ್, ಆಟರ್ಸ್, ಫಿಶಸ್ ಎಲ್ಲ ಇದೆ. ಈ ಡ್ಯಾಮ್ ಇದೆಯಲ್ಲ ಕರ್ನಾಟಕದಲ್ಲೇ ಸ್ಮಾಲೆಸ್ಟ್ ಡ್ಯಾಮ್ ಅಂತ ಕರೀತಾರೆ. ತುಂಬಾ ಚಿಕ್ಕ ಡ್ಯಾಮ್ ಅಂತ. ಯಾಕಂದ್ರೆ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇದೇ ಕಡಿಮೆ ಹಿಡಿಯೋದು ಕರ್ನಾಟಕದಲ್ಲಿ. ಇವಾಗೆಲ್ಲ ಹೇಳ್ತಾ ಇದೀನಲ್ವಾ, ಲಾಸ್ಟ್ ಕ್ವಶನ್ ಕೇಳ್ತೀನಿ, ಅವಾಗ ಆನ್ಸರ್ ಮಾಡ್ಬೇಕು. ಸುಮ್ಮನೆ ಹೂ ಅನ್ನೋದಲ್ಲ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಣ್ಣ? ಪಾಸಿಂಗ್ ಮಾರ್ಕ್ಸ್ ಎಷ್ಟು? ಒಂದೇ. ಯಾರು ಆನ್ಸರ್ ಮಾಡೋದು ಲೈಫ್ ಜಾಕೆಟ್ ಅಂತ ಅಲ್ಲೇ ಹಾಕ್ಕೊಡ್ತೀನಿ. ಬೇಡ ಬಿಡ್ರಿ, ಹಂಗೆ ಟ್ರೈ ಮಾಡ್ತೀನಿ, ಹೆಂಗಾರು ಮಾಡಿ. ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬಂದು 3.5 TMC ಸರ್, ಅಷ್ಟೇ ಹಿಡಿಯೋದು. ಅದ್ರ ಮೇಲೆ ಹಿಡಿಯಲ್ಲ. ಆ ಕಡೆ ಒಂದು ಯೆಲ್ಲೋ ಕಲರ್ ಟ್ಯಾಂಕ್ ಕಾಣುತ್ತೆ ಲೆಫ್ಟ್ ಅಲ್ಲಿ, ಅಲ್ಲಿ ಕಾಣ್ತಿದ್ಯಾ? ಅಲ್ಲಿಂದನೇ ಶಿವಮೊಗ್ಗ ಮೈನ್ ಸಿಟಿಗೆಲ್ಲ 24x7 ಇಲ್ಲಿಂದನೇ ಕುಡಿಯೋ ನೀರು ಸಪ್ಲೈ ಆಗುತ್ತೆ. ಅದಕ್ಕೆ ಮೊದಲೆಲ್ಲ ಶಿವಮೊಗ್ಗ ಹಳೆ ನೇಮ್ ಇದ್ದಿದ್ದು ಸಿಹಿ ಮೊಗ್ಗೆ ಅಂತ. ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಸ್ವೀಟೆಸ್ಟ್ ವಾಟರ್ ಅಲ್ವಾ, ಅದಕ್ಕೆ ಸಿಹಿ ಮೊಗ್ಗೆ ಅಂತ ಕರಿತಾ ಇದ್ರು. ಇವಾಗ ಶಿವಮೊಗ್ಗ ಅಂತ ಚೇಂಜ್ ಮಾಡಿದ್ದಾರೆ. ನೀರಲ್ಲೆಲ್ಲ ಬಾಟಲ್ ಪ್ರಾಡಕ್ಟ್ ಇದೆ ನೋಡಿ, ವಾಟರ್ ಬಾಟಲ್ಸ್. ಇವೆಲ್ಲ ಮೀನ್ ಬಲೆ ಹಾಕಿರ್ತಾರೆ, ಫಿಶ್ ನೆಟ್ ಹಾಕಿರೋದು. ಇಲ್ಲೇ ಲೋಕಲ್ ಅವರು ಲೈಸೆನ್ಸ್ ತಗೊಂಡು ಗೌರ್ಮೆಂಟ್ ಹತ್ರ ಮೀನ್ ಬಲೆ ಹಾಕಿ ಮೀನ್ ಹಿಡಿತಾರೆ. ಈ ತುಂಗಾ ನದಿ ಇದೆಯಲ್ಲ, ಯಾವ ಪ್ಲೇಸ್ ಅಲ್ಲಿ ಹುಟ್ಟುತ್ತಂತ ಯಾರಿಗಾದ್ರೂ ಗೊತ್ತಿದ್ಯಾ? ಹೇಳಿ. ಒಟ್ಟು ಶಿವಮೊಗ್ಗ ಅಂತೂ ಅಲ್ಲ, ಹೊರಗಡೆ ತಾನೆ. ಹೊರಗಡೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲ, ಗೊತ್ತಿಲ್ವಾ? ಇಲ್ಲ. ಈ ತುಂಗಾ ನದಿ ಇದೆಯಲ್ಲ ಸರ್, ತುಂಗಾ, ಭದ್ರಾ, ನೇತ್ರಾವತಿ 3 ಕುದುರೆಮುಖದಲ್ಲೇ ಹುಟ್ಟೋದು. ಅದಕ್ಕೆ 3 ನದಿ ಅಲ್ಲೇ ಹುಟ್ಟುತ್ತಂತ ಕುದುರೆಮುಖನ ಗಂಗಾ ಮೂಲ ಅಂತ ಕರೀತಾರೆ. ಆಯ್ತಾ? ನೇತ್ರಾವತಿ ಬಂದು ಆ ಕಡೆಯಿಂದ ಇದು ಧರ್ಮಸ್ಥಳ ಕಡೆ ಹೋಗುತ್ತೆ. ತುಂಗಾ, ಭದ್ರಾ ಬಂದು ಶೃಂಗೇರಿಯವರು ಮುಂದೆ ಆಮೇಲೆ ಡಿವೈಡ್ ಆಗ್ತವೆ. ತುಂಗಾ ಇಲ್ಲಿ ಬಂದ್ರೆ ಭದ್ರಾ ಇಲ್ಲಿಂದ 45 ಕಿಲೋಮೀಟರ್ ಲಕ್ಕವಳ್ಳಿ ಅಂತ ಊರಿದೆ, ಅಲ್ಲಿ ಭದ್ರಾ ನೀರು ಹೋಗುತ್ತೆ. ಮತ್ತೆ ತುಂಗಾ, ಭದ್ರಾ ಎರಡು ಕೂಡುತ್ತಲ್ವ, ಆ ಪ್ಲೇಸ್ಗೆ ಕೂಡ್ಲಿ ಅಂತ ಕರೀತಾರೆ. ಇಲ್ಲಿಂದ 40 ಕಿಲೋಮೀಟರ್ ಇದೆ. ಲೈಫ್ ತುಂಗಾ, ಭದ್ರಾ ಎರಡು ಕೂಡುತ್ತಲ್ವ, ಅದಕ್ಕೆ ಕೂಡ್ಲಿ ಅಂತ ಕರೀತಾರೆ.
ಅಲ್ಲಿ ಎರಡು ನದಿ ಕೂಡಿ ಹೊಸಪೇಟೆ ಹೋದ್ಮೇಲೆ ಒಂದೇ ಹೆಸರು ತುಂಗಭದ್ರಾ ಡ್ಯಾಮ್, ಟಿ ಬಿ ಡ್ಯಾಮ್ ಅಂತ. ಇಲ್ಲಿ ತುಂಗ ಬೇರೆ ಭದ್ರಾ ಬೇರೆ ಇದೆ. ಅಲ್ಲಿ ಹೊಸಪೇಟೆಯಿಂದ ಮತ್ತೆ ಎರಡು ನದಿ ಮಂತ್ರಾಲಯ ಹೋಗುತ್ತೆ. ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿ ಕೃಷ್ಣಾ ನದಿ ಜಾಯಿನ್ ಆಗ್ತದೆ. ಲಾಸ್ಟಿಗೆ 3 ನದಿ ಸೇರಿ ಬಂಗಾಳ ಕೊಲ್ಲಿ ಸಮುದ್ರ ಎಂಡ್ ಆಗುತ್ತೆ. ಇದು ನೇತ್ರಾವತಿ ಬಂದು ಧರ್ಮಸ್ಥಳ ಲಾಸ್ಟಿಗೆ ಇದು ಅರಬಿಕ್ ಸಮುದ್ರ ಎಂಡ್ ಆಗುತ್ತೆ. ಈ ಕಡೆ ಒಂದು ಐಲ್ಯಾಂಡ್ ಕಾಣುತ್ತಲ್ವಾ, ಸ್ಮಾಲ್ ಐಲ್ಯಾಂಡ್ ಇದು, ಸುತ್ತ ನೀರಿದೆ. ಸಂಜೆ ಒಂದು 6-6:30 ಆದ್ರೆ ಐಲ್ಯಾಂಡ್ ಫುಲ್ ಬರ್ಡ್ಸ್ ಬರ್ತವೆ. ಯಾಕಂದ್ರೆ ಇಲ್ಲಿಂದ ಮುಂದೆ ಹೋದ್ರೆ ಮಂಡಗದ್ದೆ ಅಂತ ಊರಿದೆ, ಇಲ್ಲಿಂದ 15 ಕಿಲೋಮೀಟರ್. ಅಲ್ಲಿ ಬರ್ಡ್ ಸ್ಯಾಂಚುರಿ ಇತ್ತು ಮೊದಲು, ಪಕ್ಷಿಧಾಮ. ಇವಾಗ ಹೋಸರಿ ಮಳೆಗಾಲಕ್ಕೆಲ್ಲ ಮರಗಳೆಲ್ಲ ಬಿದ್ದೋಯ್ತು ಸರ್ ಲಟ್ಟಾಗಿ, ಅಲ್ಲಿ ಕೂಡ ಪ್ಲೇಸ್ ಇಲ್ಲ. ಈಗ ಅದಕ್ಕೆಲ್ಲ ಫೀಲ್ ಕೊಡ್ತಾರೆ. ಅಂದ್ರೆ ಸಂಜೆ ಯಾರಿಗೂ ಅಲೌಡ್ ಇರಲ್ಲ, 1 o'clock ಹೋದವರು. ಇಲ್ಲಿ ಮೈಗ್ರೇಟರಿ ಬರ್ಡ್ ಎಲ್ಲ ಬರ್ತಾವ ಸರ್ ಇಲ್ಲಿ. ಅಂದ್ರೆ ಯುರೋಪ್ ಕಂಟ್ರಿ, ಫ್ರಾನ್ಸ್, ಆಸ್ಟ್ರೇಲಿಯಾ ಸಂಜೆ ಹೊತ್ತು. ಇವಾಗೆಲ್ಲ ಫುಡ್ಡಿಗೆ ಆ ಕಡೆ ಹೋಗಿರ್ತಾರೆ. ಆ ಕಡೆ ಲೆಫ್ಟ್ ಅಲ್ಲಿ ಕಾಣಿಸ್ಕೊಂಡಿದ್ದು ಅದೇ ಡ್ಯಾಮ್, ತುಂಗಾ ಡ್ಯಾಮ್. ಟೋಟಲ್ 22 ಗೇಟ್ಸ್ ಇದೆ ನೋಡಿ. 22 ಗೇಟ್ ಇದೆ. ಆ ಬಿಟ್ ತರ ಕಾಣುತ್ತಲ್ವಾ, ಬಿಟ್ ಕೆಳಗೆ ಬಾಕ್ಸ್ ಇದೆ ನೋಡಿ, ಅವೆಲ್ಲ ಗೇಟ್ ಕಡೆ. ನಾವಿಲ್ಲಿ ಪ್ರೆಸೆಂಟ್ ಇದೀವಲ್ಲ, ಇಲ್ಲೊಂದು 40 ಅಡಿ ಆಳ ಇದೆ, ಅಲ್ಲಿ 70 ಅಡಿ ಆಳ ಇದೆ ಸರ್ ಡ್ಯಾಮ್ ಹತ್ರ. ಈ ಡ್ಯಾಮ್ ಇದೆಲ್ಲ 1972 ಅಲ್ಲಿ ಕಟ್ಟಿರೋ ಸರ್ ಈ ಡ್ಯಾಮ್. ಇದಕ್ಕೂ ಮೊದಲು ಸರ್ವೆ ವಿಶ್ವೇಶ್ವರಯ್ಯ ಒಂದು ಕಟ್ಟಿದ್ರು 1954 ಅಲ್ಲಿ. ಅದು ಚೆಕ್ ಡ್ಯಾಮ್ ಅಂತ ಕಟ್ಟಿದ್ರು. ಗೇಟ್ ಗಳಿದ್ದಿಲ್ಲ, ಸುಮ್ಮನೆ ಕಟ್ಟೆ ಬಿಟ್ಟಿದ್ರು. ನೀರ್ ಫುಲ್ ಆದ್ಮೇಲೆ ಹಂಗೆ ಹರ್ಕೊಂಡು ಹೋದಷ್ಟೇ. ಆಮೇಲೆ ಇಲ್ಲಿ ಜಾಸ್ತಿ ನೀರಾದ್ಮೇಲೆ ಅಲ್ಲಿ ಊರು ಫ್ಲಡ್ ಆಯ್ತು ಅಂತ ಆಮೇಲೆ ಇದು ಹೈಟ್ ಮಾಡಿ ಕಟ್ಟಿರೋದು. ಈ ನೀರಿದೆಲ್ಲ ಸ್ಪ್ರೆಡ್ ಆಗಿದೆಯಲ್ಲ, ವಾಟರು, ಬ್ಯಾಕ್ ವಾಟರ್ ಸ್ಪ್ರೆಡ್ ಆಗಿರೋ ಏರಿಯಾ ಬಂದು 450 hectares ಇದೆ ನೀರಿರೋ ಏರಿಯಾ. ಈ ಏರಿಯಾ ಬಂದು ಮೇಲಿಂದ ಸ್ಕೈಯಿಂದ ನೋಡ್ರೆ ಡೋರ್ ನಲ್ಲಿ ಎಷ್ಟು ಆಕಾರದಲ್ಲಿ ನೀರು ನಿಂತಿರೋದು. ಈ ಕಡೆ ಈಗ ಹೋಗಿ ನೀರು ನಿಂತಿರೋ ಪ್ಲೇಸ್ ಹೌದು, ಎಷ್ಟು ಆಕಾರದಲ್ಲಿ. ಇಲ್ಲಿ ಪವರ್ ಜನರೇಷನ್ ಕೂಡ ಹೌದು ಸರ್ ಮಳೆಗಾಲದಲ್ಲಿ. ಕರ್ನಾಟಕದಲ್ಲಿ ಸ್ಮಾಲೆಸ್ಟ್ ಡ್ಯಾಮ್ ಅಲ್ವಾ, ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ 5-6 ದಿನಕ್ಕೆ ಫುಲ್ ಆಗ್ಬಿಡ್ತದೆ. ಕರ್ನಾಟಕದಲ್ಲಿ ಬೇಗ ತುಂಬೋದು ಅಂದ್ರೆ ಡ್ಯಾಮ್ ಇದೆ ಫಸ್ಟ್, ತುಂಗಾ ಡ್ಯಾಮ್. ಚಿಕ್ಕ ಡ್ಯಾಮ್ ಇದು. ಅವಾಗ ಮಳೆಗಾಲದಲ್ಲಿ 3-4 ತಿಂಗಳು ಮಳೆ ಜಾಸ್ತಿ ಈ ಕಡೆನೇ ಆಗೋದು ಮಲೆನಾಡಲ್ಲಿ. ಅವಾಗ ಎನಿ ಟೈಮ್ ಗೇಟ್ ಓಪನ್ ಇರುತ್ತೆ. ಮಳೆಗಾಲದಲ್ಲಿ ಬೋಟಿಂಗು ಇರಲ್ಲ, 3 ತಿಂಗಳು ಇದು ಕ್ಲೋಸ್ ಇರುತ್ತೆ. ಪರ್ ಡೇಗೆ 22 ಗೇಟ್ ಓಪನ್ ಇದ್ರೆ ಪರ್ ಡೇಗೆ 24 ಮೆಗಾವಾಟ್ಸ್ ಇಲ್ಲಿ ಪವರ್ ಜನರೇಷನ್ ಮಳೆಗಾಲದಲ್ಲಿ. ಈ ಕಡೆ ಮುಂದೆ ನೋಡ್ತಿರಲ್ಲ ಸರ್ ಕಾಡು, ಇದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ. ಇದೆಲ್ಲ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇರುತ್ತೆ. ಈ ಕಡೆ ಇದೆಲ್ಲ ಇದೆ ಲಾಸ್ಟ್ ಡೆಡ್ ಎಂಡ್ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್. ಈ ಕಡೆ ಮುಂದೆ ಲಾಸ್ಟ್ ನೋಡ್ಬೇಕಂದ್ರೆ ಚಿಕ್ಕಮಂಗ್ಳೂರು ಪುತ್ತೂಡಿವರೆಗೂ ಒಂದೇ ಕಾಡಿದೆ. 500 ಸ್ಕ್ವೇರ್ ಕಿಲೋಮೀಟರ್ ಇದೆ ಕಾಡು. ಫುಲ್ಲು ಡೆನ್ಸ್ ಫಾರೆಸ್ಟ್ ಅಂದ್ರೆ ದೊಡ್ಡ ಕಾಡು. ಡೆನ್ಸ್ ಫಾರೆಸ್ಟ್ ಅಂದ್ರೆ ಗುಹೆ ತರದು. ಇಲ್ಲಿಂದ ನೋಡಿ ಮುಂದೆ ನೋಡ್ತಾ ಇದ್ರೆ ಈಗ ಮುಂದೆ ಮಾತ್ರ ಕಾಣುತ್ತೆ, ಒಳಗಡೆ ಒಂದು 5 ಅಡಿ ಒಳಗೆ ಏನಿದ್ರು ಕಾಣಲ್ಲ, ಫುಲ್ನೆಸ್ ಜಾಸ್ತಿ. ಅದಕ್ಕೆ ಡೆನ್ಸ್ ಫಾರೆಸ್ಟ್ ಅಂತ ಕರೀತಾರೆ. ಒಟ್ಟು ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಫಾರೆಸ್ಟ್ ಇರುತ್ತೆ. ಅದರಲ್ಲಿ ಇದು ಒಂದು. ಯಾಕೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ ಅಂದ್ರೆ, ಒಂದು ಕಾಡಲ್ಲಿ 25ಕ್ಕೂ ಮೇಲೆ ಉಳಿದ್ರೆ ಮಾತ್ರ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ. ಈ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ 46 ಟೈಗರ್ಸ್ ಇದೆ, 46 ಹುಲಿ ಇದೆ. ಮತ್ತೆ ಲೆಪರ್ಡ್, ಬ್ಲಾಕ್ ಪ್ಯಾಂಥರ್, ಎಲಿಫೆಂಟ್, ಸ್ಲಾತ್ ಬೇರ್ ಎಲ್ಲಾ ತರ ಅನಿಮಲ್ಸ್ ಇದರಲ್ಲಿದೆ. ಅಲ್ಲಿ ಸಫಾರಿ ಕೂಡ ಇದೆ ಸರ್. ಇಲ್ಲಿಂದ ಲಕ್ಕವಳ್ಳಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದ್ರೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಂದು ಸಫಾರಿ ಇರುತ್ತೆ. ಸಂಜೆ 3 ಗಂಟೆಯಿಂದ 6 ಗಂಟೆ ಒಂದು ಸಫಾರಿ ಇರುತ್ತೆ. ಒಬ್ಬರಿಗೆ 600 ರೂಪಾಯಿ ಪೇ ಮಾಡ್ಕೊಂತಾರೆ. 2.5 hours ಸಫಾರಿ ಕರ್ಕೊಂಡು ಹೋಗ್ತಾರೆ. ಇದೇ ತರ ಬೋಟು ಮತ್ತೆ ಜಂಗಲ್ ಒಳಗೆ ಜೀಪ್ 2 ಇರುತ್ತೆ, ಯಾವ ಬೇಕಾದ್ರೂ ಹೋಗ್ಬೋದು. ಇದೆಲ್ಲ ಡ್ರೈ ರೆಸಿಡೆಂಟ್ ಫಾರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಬೇಸಿಗೆಯಲ್ಲಿ ಒಂದು ಎಲೆನೂ ಇರಲ್ಲ, ಎಲ್ಲ ಉದುರೋಗ್ತವೆ. ಇಲ್ಲಿ ನೀರಲ್ಲಿದೆ ಅಲ್ಲ ಮರ, ಆ ತರ ಆಗುತ್ತೆ ಫುಲ್ ಕಾಡೆಲ್ಲ ಹಂಗೆ ಆಗುತ್ತೆ. ಮತ್ತೆ ಮಳೆಗಾಲದಲ್ಲಿ ಚಿಗುರೋದಿದು. ಇದರಲ್ಲಿ ಟ್ರೆಕ್ಕಿಂಗು ನೇಚರ್ ವಾಕ್ ಅಲೌಡ್ ಇಲ್ಲ, ಓನ್ಲಿ ಸಫಾರಿ ಮಾತ್ರ. ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲ. ಅದಕ್ಕೆ ಈ ಕಡೆ ಕಾಣ್ತಿದೆಯಲ್ಲ ಲೆಫ್ಟ್ ಅಲ್ಲಿ, ಇದೆಲ್ಲ ಶೆಟ್ಟಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ಇದು ಆಗುಂಬೆವರೆಗೂ ಒಂದೇ ಕಾಡ್ತದೆ. ಇದು 90 ಕಿಲೋಮೀಟರ್ ಒಂದೇ ಕನೆಕ್ಟೆಡ್ ಫಾರೆಸ್ಟ್. ಇದು ಶಿವಮೊಗ್ಗ ಡಿಸ್ಟ್ರಿಕ್ಟ್, ಇದು ಚಿಕ್ಕಮಂಗ್ಳೂರು. ಮಧ್ಯದಲ್ಲಿ ತುಂಗಾ ನೀರಿದೆ. ಇದ್ರಲ್ಲೂ ಕಾಡಾನೆ, ಹುಲಿ, ಚಿರತೆ ಎಲ್ಲ ಇದಾವೆ. ಅದೇ ಕಡಿಮೆ ಈ ಕಡೆ ಜಾಸ್ತಿ. ಈ ಕಡೆ ಸಫಾರಿ ಇಲ್ಲ, ಓನ್ಲಿ ಟ್ರೆಕ್ಕಿಂಗು ನೇಚರ್ ವರ್ಕ್ ವಿತ್ ಗೈಡ್ ಇರ್ತಾರೆ. ನಮ್ ರೆಸಾರ್ಟ್ ಅಲ್ಲಿ ಬುಕ್ ಮಾಡಿದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಬೇರೆ ಕಡೆ ಇದೆ, ಇವಾಗ ಸೀಸನ್ ಎಲ್ಲ ಇದೆಯಲ್ಲ, ಅಲ್ಲಿ ಬೇಕಾದ್ರೆ ಗೈಡ್ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ. ಇದು ಆಗೊಂಬೆಲೆ ಜಾಸ್ತಿ ಇದ್ರೆ ಸರ್, ಇದು ಕಿಂಗ್ ಕೋಬ್ರಾ ಇದೆಯಲ್ಲ, ಆಗೊಂಬೆಲೆ ಜಾಸ್ತಿ ನೋಡ್ಬೋದು. ಮತ್ತೆ ಈಗ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಕಿಂಗ್ ಕೋಬ್ರಾ ಇರೋದು ಆಗೊಂಬೆನೆ ಫಸ್ಟ್ ಇರೋದು. ಈಗ ಕ್ಯಾಪಿಟಲ್ ಸಿಟಿ ಅಲ್ವಾ ಅದು? ಹೌದು, ಕ್ಯಾಪಿಟಲ್ ಸಿಟಿ ಆಫ್ ಕಿಂಗ್ ಕೋಬ್ರಾ. ಹೌದು. ಇವಾಗ ಆಗೊಂಬೆಲೆ ರೀಸೆಂಟ್ ಆಗಿ ಕಿಂಗ್ ಕೋಬ್ರಾ ರಿಸರ್ಚ್ ಸೆಂಟರ್ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ ತುಂಬಾ. ಇವಾಗ ಆನೆಗಳೆಲ್ಲ ಇದಾವಲ್ಲ ಸರ್, ಅಲ್ಲಿ 8:30ಗೆ ಎಲ್ಲ ಆನೆಗಳು ಇಲ್ಲಿ ಬರ್ತವೆ. 8:30 11 ಗಂಟೆ ಅಲ್ಲಿ ಸ್ನಾನ ಮಾಡ್ತಿರಲ್ವಾ, ಅಲ್ಲಿ 11 ಗಂಟೆವರೆಗೂ ಸ್ನಾನ ಮಾಡ್ತಾರೆ. ಆಮೇಲೆ 11 ಗಂಟೆ ಆದ್ಮೇಲೆ ಅಲ್ಲಿ ನೇಮ್ ಬೋರ್ಡ್ ಇದೆಯಲ್ಲ ಆನೆಗಳು, ಅದು ಹಿಂದೆ ಸಾಲ ನಿಲ್ಲಿಸ್ತಾರೆ. ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಎಲ್ಲ ಆನೆಗೂ ರಾಗಿ ಮುದ್ದೆ ಕೊಡ್ತಾರೆ. ಹುಳಿ ಕಾಳು ಎಲ್ಲ ಬೇಯಿಸಿ ಒಂದೊಂದು ಆನೆಗೆ 3-4 ರಾಗಿ ಮುದ್ದೆ ಕೊಡ್ತಾರೆ. ಇಷ್ಟು ದೊಡ್ಡದಿರುತ್ತೆ. ಮತ್ತೆ 1 ಗಂಟೆಗೆ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಹುಲ್ಲಲ್ಲಿ ಹಾಕಿ ತಿನ್ನಿಸ್ತಾರೆ. 1 ಗಂಟೆ ಆದ್ಮೇಲೆ ಮತ್ತೆ ಎಲ್ಲ ಆನೆಗಳು ಇಲ್ಲಿ ಬರ್ತವೆ. ಬಂದು ಎಲ್ಲ ನೀರ್ ಕುಡ್ದು ಅಲ್ಲಿ ಮುಂದೆ ಕಾಣ್ಕೊಡಿ ಕಾಡು, ಶೆಟ್ಟಹಳ್ಳಿ ವೈಲ್ಡ್ 1 ಗಂಟೆ ಬಿಟ್ಬಿಡ್ತಾರೆ. ಮತ್ತೆ ಸಂಜೆ ಒಂದು 5:30-6 ಗಂಟೆಗೆ ಮಾವತ ಕಾವಡಿ ಇಬ್ರು ನೋಡ್ಕೊ ಬರ್ತಾರೆ, ಯಾವ ಕಡೆ ಹೋಗ್ತಿದೆ ಆನೆ ದಾರಿ ಅಂತ. ಮತ್ತೆ ಇವತ್ತು ಕರ್ಕೊಂಡ್ರಲ್ಲ, ಕರ್ಕೋರ್ಕೆ ಬೆಳಗ್ಗೆ ಒಂದು 5:30-6 ಗಂಟೆಗೆ ಎದ್ದು ಹೋಗ್ತಾರೆ ಕಾಡಿಗೆ.
5:30 6 ಗಂಟೆಗೆ ಎದ್ದು ಕಾಡಲ್ಲಿ ಹುಡುಕಿ ಆನೆಗಳನ್ನ ತರಬೇಕು. ಇವತ್ತು ಬಿಟ್ಟಿರ್ತಾರಲ್ವಾ ಅಲ್ಲೇ ಇರಲ್ಲ, ಒಂದ್ 7-8 ಕಿಲೋಮೀಟರ್ ಆ ಕಡೆ ಕಡೆ ಹೋಗಿರ್ತವೆ. ಇವ್ರಿಗೆ ಬೆಳಗ್ಗೆ ಹುಡುಕ್ಬೇಕಾಗುತ್ತೆ ಕಾಡಲ್ಲಿ. ಇವ್ರು ಬೆಳಗ್ಗೆ ಹೋಗಿ ಹುಡುಕ್ಬೇಕಾದ್ರೆ ತುಂಬಾ ಸರಿ ಕಾಡಾನೆ, ಚಿರತೆ, ಹುಲಿ ಎಲ್ಲ ಅಟ್ಯಾಕ್ ಮಾಡಿದೆ ಇವರಿಗೆ. ಇವರೆಲ್ಲ ತಪ್ಪಿಸ್ಕೊಂಡ್ ಬರ್ಬೇಕು. ಇವ್ರು ಕಾಡಿಗೆ ಹೋದವ್ರು ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿ ಹೇಳಕ್ಕಾಗಲ್ಲ, ಬಂದ್ಮೇಲೆ ಗ್ಯಾರಂಟಿ. ಅಲ್ಲ ಇವ್ರು ಹೆಂಗ್ ಕಂಡಿಡಿತಾರೆ ಈ ಆನೆ ನಮ್ದು ಅಂತ? ಅಂದ್ರೆ ಅವ್ರು ಟ್ರೈ ಮಾಡಿರ್ತಾರಲ್ವ. ಆನೆಗಳು ಅಷ್ಟೇ, ಯಾವ್ಯಾವ ಟ್ರೈ ಮಾಡಿದ್ರೆ ಅವ್ರು ಹೋದ್ರೆ ಮಾತ್ರ ಬರೋದು, ಬೇರೆಯವ್ರು ಹೋದ್ರೆ ಹೊಡೆದಾಗ್ತವೆ. ಹೌದು, ಸ್ಮೆಲ್ ತಗೊಂಡಿರುತ್ತೆ ಟ್ರೈ ಮಾಡ್ಬೇಕಾರೆ ಫೋನಲ್ಲಿ ಇರುತ್ತಲ್ವಾ, ಅವ್ರ ಸ್ಮೆಲ್ ಬಾಡಿ ಸ್ಮೆಲ್ ತಗೊಂಡ್ರೆ ಅದಕ್ಕೂ ಸೆನ್ಸ್ ಇರುತ್ತೆ. ಇವಾಗ ಅಷ್ಟೇ ಇಲ್ಲಿದಾರಲ್ವಾ, ಬೇರೆ ಹತ್ರ ಹೋಗಿ ಬೇರೆ ಮಾತ್ರ ನಿಲ್ಲಕ್ಕಾಗಲ್ಲ, ಹೊಡೆದಾಗ್ತದೆ. ಅದು ಟ್ರೈನ್ ಆಗಿರುತ್ತಲ್ಲ ಅವರಿಗೆ ಬಗ್ಗದು ಹಿಂಗೆ. ಬೆಳಗ್ಗೆ ಆಮೇಲೆ ಕರ್ಕೊಂಡು ಅದೇ ಸರ್, ಬೆಳಗ್ಗೆ ಕರ್ಕೊಂಡು ಇಲ್ಲಿ ಮತ್ತೆ ಹಿಂಗೆ ಸ್ನಾನ ಮಾಡ್ತಾರೆ ಅಷ್ಟೇ. ಈ ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ, ಇದ್ರಲ್ಲಿ ಟೋಟಲ್ 24 ಆನೆ ಇದೆ ಸರ್. ಅದರಲ್ಲಿ 19 ಗಂಡಾನೆ ಇದೆ, 5 ಹೆಣ್ಣಾನೆ ಇದೆ. 5 ಹೆಣ್ಣಾನೆಯಲ್ಲಿ 2 ಮರಿ ಇದೆ, ತುಂಗ ಮತ್ತೆ ಚಾಮುಂಡಿ ಅಂತ, ಅದಕ್ಕೆ 2 ವರ್ಷ. ಇನ್ನೊಂದು ಧ್ರುವ ಅಂತಿದೆ, ಅದು ಗಂಡು ಮರಿ, ಅದಕ್ಕೆ 3 ವರ್ಷ ಇದೆ. ಈ ಐಲ್ಯಾಂಡ್ ಅಲ್ಲಿ ಬರ್ಡ್ಸ್ ಇದೆ ನೋಡಿ, ಈ ಕಡಿಮೆ ಇದೆ, ಸಂಜೆ ಅಂದ್ರೆ ಫುಲ್ ಇರುತ್ತೆ. ರಿವರ್ ಟರ್ನ್ ಅಂತ ಹಿಮಾಚಲ್ ಪ್ರದೇಶದಿಂದ ಬರುತ್ತೆ, 6000 ಕಿಲೋಮೀಟರ್ ಬರುತ್ತೆ. ಮೈಗ್ರೇಟರಿ ಬರ್ಡ್ ಅದೆಲ್ಲ. ಮತ್ತೆ ವಿಂಟರ್ ಸೀಸನ್ ಮುಗಿದ ವಾಪಸ್ ಅಲ್ಲಿಗೆ ಹೋಗ್ತದೆ. ಇಲ್ಲಿ ಫ್ಲೈ ಆಗ್ತಿದೆಯಲ್ಲ ಮುಂದೆ ದೊಡ್ಡ ಬರ್ಡ್, ಈ ಬರ್ಡ್ ನೇಮ್ ಬಂದು ಗ್ರೇ ಹೆರಾನ್ ಅಂತ. ಇದು ಮೈಗ್ರೇಟರಿ ಬರ್ಡ್, ಅಂದ್ರೆ ಇಂಡಿಯನ್ ಬರ್ಡ್, ಸೌತ್ ನಾರ್ತ್ ಇಂದ ಬರ್ತದೆ. ಮೇಲ್ ಕೂತೇ ನೋಡಿ, ಗ್ರೇ ಹೆರಾನ್ ಅಂತ. ಅದೇ ಈ ಸೀಸನ್ ಅಲ್ಲಿ ಬರ್ತಾವ ಏನ್ ಸರ್? ಹೌದು ಸರ್, ಸೀಸನ್ ಈಗ ವಿಂಟರ್ ಸೀಸನ್ ಅಲ್ಲಿ ಅವು ಬರೋದು ಮೈಗ್ರೇಟರಿ. ಬೇರೆ ಟೈಮಲ್ಲಿ ಅಲ್ಲೇ ಇರ್ತವೆ, ನಾರ್ಮಲ್ ಒರಿಜಿನಲ್ ಪ್ಲೇಸ್ ಅಲ್ಲ. ಒಂದೊಂದು ಬರ್ಡ್ ಒಂದೊಂದು ಸೀಸನ್ ತರ. ಓಕೆ. ಗ್ರೇ ಹೆರಾನ್ ಅಂತ. ಗ್ರೇ ಹೆರಾನ್. ಅಯ್ಯೋ ನನ್ಗೂ ಉದ್ದ ಇದಾವಲ್ಲ ಸರ್ ಅವು. ಬರ್ಡ್ ಹೆಂಗಿದೆ ನೋಡೋದು, ಫುಲ್ ಕೊಕ್ಕರೆ ಟೈಪು, ಫುಲ್ ಹೈಟ್ ಇದೆ. ಎಡ್ಡ ಬರ್ತಿದ್ದ ಅಂತ. ಪುಣ್ಯವಂತರು. ನಿಜ ಪುಣ್ಯವಂತ ಕಣ ಅವನು, ಲಕ್ಕಿ ಫೆಲೋ ಅವನು. ಅವೆಲ್ಲ ಇಂಗ್ಲಿಷ್ ಅಲ್ಲಿ ಕಾರ್ಮೊರೆಂಟ್ ಅಂತ ಕರಿತೀವಿ. ಅದ್ರಲ್ಲಿ 3 ಫ್ಯಾಮಿಲಿ ಇದೆ, ಲಿಟಲ್ ಕಾರ್ಮೊರೆಂಟ್, ಇಂಡಿಯನ್ ಕಾರ್ಮೊರೆಂಟ್, ಗ್ರೇಟರ್ ಅಂತ. ಅಲ್ಲಿ ಕೂತಿರೋವೆಲ್ಲ ಲಿಟಲ್ ಅಂದ್ರೆ ಸ್ಮಾಲ್ ಸೈಜ್. ಅದು ಕನ್ನಡದಲ್ಲಿ ನೀರ್ ಕಾಗೆ ಅಂತೀವಲ್ವಾ, ಅದು ಇಂಗ್ಲಿಷ್ ಅಲ್ಲಿ ಕಾರ್ಮೊರೆಂಟ್ ಅಂತೀವಿ, ವಾಟರ್ ಪ್ರೂಫ್ ಅಂತೀವಿ. ಅದು ಮೀನ್ ಬಿಟ್ರೆ ಇನ್ನೇನು ತಿನ್ನಲ್ಲ ಸರ್ ಫುಡ್. ಅದು ಮೀನ್ ಹಿಡಿಬೇಕಂದ್ರೆ ನೀರೊಳಗೆ ಒಂದು 10 feet 8 feet ಹೋಗಿ ನೀರೊಳಗೆ ಹೋಗಿ ಮೀನ್ ಹಿಡ್ಕೊಂಡು ತಿನ್ನೋದು. ಅದನ್ನೆಲ್ಲ ಹಳೆ ಕಾಲದಲ್ಲಿ ಮೀನ್ ಹಿಡಿಯೋಕೆ ಯೂಸ್ ಮಾಡ್ತಾ ಇದ್ರು. ಥೈಲ್ಯಾಂಡ್ ಅಲ್ಲಿ, ಇಂಡಿಯಾದಲ್ಲಿ ಹಳೆ ಕಾಲದಲ್ಲಿ ಬಲೆ ಎಲ್ಲ ಇರ್ತಿದ್ರಲ್ಲ, ಇದನ್ನ ಮನೇಲಿ ಸಾಕ್ತಾ ಇದ್ರು. ಮನೇಲಿ ಸಾಕಿದ್ರೆ ಡ್ಯಾಮ್ ಕೆರೆಗೆ ಹೋಗಿ ಬಿಡ್ತಾ ಇದ್ರು. ಬಿಡ್ಬೇಕಾದ್ರೆ ಇಲ್ಲಿ ಅಂದ್ರೆ ಕತ್ತಿಗೆ ಸಣ್ಣ ರಿಂಗ್ ಹಾಕಿ ಬಿಡ್ತಾ ಇದ್ರು. ಬಿಟ್ಟಾಗ ಮೀನ್ ಹಿಡಿತಲ್ಲ ಮುಂದೆ ಕಾಲ ಹಿಂಗಿರುತ್ತಲ್ವಾ, ತಂದೆ ಅವ್ರಿಗೆ ಕೊಡೋದು. ಒಂದು 5-10 kg ಆದ್ಮೇಲೆ ಆಮೇಲೆ ರಿಂಗ್ ಕತ್ತಿ ಬಿಡ್ತಾ ಇದ್ರು. ಇವಾಗ ಏನಾರ ಡೌಟ್ಸ್ ಇದೆ ಕೇಳಿ, ಆಮೇಲೆ ನಾನ್ ಕೇಳ್ತೀನಿ. ಏನು ಡೌಟ್ಸ್ ಇಲ್ವಾ? ನಾನ್ ಕೇಳ ಕೇಳಿ ಸರ್. ಮಧ್ಯಾಹ್ನ 1 ಗಂಟೆಗೆ ಆನೆಗಳನ್ನೆಲ್ಲ ಬಿಡ್ತಾರಲ್ವಾ, ಸಂಜೆವರೆಗೂ ಇಟ್ಕೋಬೋದಲ್ವಾ, ಯಾಕೆ ಇಟ್ಕೊಳ್ಳಲ್ಲ ಹೇಳಿ? ಅಲ್ಲ ಮೇವು ಆಗ್ಬೇಕಲ್ಲ, ಮೇನ್ ಅದೇ ಸರ್, ಫುಡ್. ಒಂದ್ ಆನೆಗೆ ಒಂದ್ ದಿನಕ್ಕೆ 300 ರಿಂದ 400 kg ಫುಡ್ ಬೇಕು. ಅಂದ್ರೆ ಅದು ಸೈಜ್ ಮೇಲೆ ಡಿಪೆಂಡ್. ಇಲ್ಲಿ ಕೊಡೋದು ಒಂದು 60-70 kg ಕೊಡ್ತಾರೆ. ಗೌರ್ಮೆಂಟ್ ಕೊಡಲ್ಲ ಅಂತಲ್ಲ, 1000 kg ಬೇಕಾದ್ರೆ ಕೊಡ್ತಾರೆ. ಇದು ಕೊಟ್ಟರೆ ಅವಕ್ಕೆ ಜೈಲಲ್ಲಿ ಇಟ್ಟು ಊಟ ಆಗ್ದಂಗೆ ಆಗುತ್ತೆ. ಅವ್ರಿಗೆ ಒಂದೇ ಕಡೆ ಆಕ್ಟಿವ್ ಆಗಿರಲ್ಲ, ಒಂಥರ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಅದೇ ಕಾಡಲ್ಲಿ ಬಿಟ್ಟರೆ ಎಲ್ಲಿ ಬೇಕಾದ್ರೂ ತಿಳ್ಕೊಂಡು ಏನು ಬೇಕಾದ್ರೂ ತಿಳ್ಕೊಂಡು ಆರಾಮಾಗಿರ್ತಾರೆ, ಹೆಲ್ತ್ ಆಗಿರ್ತಾರೆ, ಕಾಡಿ ಬಿಡ್ತಾರೆ. ಈ ಡ್ಯಾಮ್ ಯಾವಾಗ ಕಟ್ಟಿದ್ದೇನೆ? 1954. 72 ಅಲ್ಲ, ಹಳೆ ಡ್ಯಾಮ್. ಮತ್ತೆ ರಿನೋವೇಟ್ 1972. ಹೌದು. ಯಾರು ಕಟ್ಟಿದ್ದೇನೆ? ವಿಶ್ವೇಶ್ವರಯ್ಯ. ಕರೆಕ್ಟಾಗಿ ಹೇಳಿದ್ದೀನಿ. ಡ್ಯಾಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? 3000 ಲೀಟರ್ಸ್. 3.5 TN. ಈ ಡ್ಯಾಮಿಗೆ ಎಷ್ಟು ಗೇಟ್ ಇದೆ ಟೋಟಲ್? 22 ಇದೆ. ಇದು ವಾಟರ್ ಸ್ಪ್ರೆಡ್ ಆಗಿರೋ ಏರಿಯಾ ಎಷ್ಟು ಹೆಕ್ಟರ್ಸ್ ಇದೆ? 454. 450 ಹೆಕ್ಟರ್ಸ್. ತುಂಗಾ ನದಿ ಎಲ್ಲಿ ಹುಟ್ಟುತ್ತೆ ಹೇಳಿ? ಕುದುರೆಮುಖ. ಕುದುರೆಮುಖ ಯಾವ್ಯಾವ ನದಿ ಹುಟ್ಟುತ್ತಲ್ಲಿ? ಅದಕ್ಕೆ ಕುದುರೆಮುಖನ ಏನಂತ ಕರೀತಾರೆ?
ನಾವು ಹೋಗಿದ್ವಲ್ಲ ಸರ್ ಅಲ್ಲಿ ಎಷ್ಟು ಡಿಪ್ ಇದೆ ಹೇಳಿ 40 ಫೀಟ್ 40. ಡ್ಯಾಮ್ ಹತ್ರ 70 70 ಭದ್ರಾ ಟೈಗರ್ ರಿಸರ್ವ್ ಪಾರ್ಕ್ ಅಲ್ಲಿ ಎಷ್ಟು ಟೈಗರ್ಸ್ ಇದೆ 20 46 46 ಹೌದು ಅದು ಇದು ಭದ್ರಾ ಟೈಗರ್ ರಿಸರ್ವ್ ಪಾರ್ಕ್ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ 500 ಸ್ಕ್ವೇರ್ ಕಿಲೋಮೀಟರ್ ಗುಡ್ ಜಾಬ್ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಎಷ್ಟು ಆನೆ ಇದೆ ಹೇಳಿ 24 24 ಇದೆ ಎಷ್ಟು ಗಂಡು ಎಷ್ಟು 19 ಗಂಡು 19 ಗಂಡು ಹ್ಞೂ 5 ಫೀಮೇಲ್ ಹ್ಞೂ ಈ ಬೋಟ್ ಹೆಸರು ಏನು ಹೇಳಿ ತುಂಗ ಡ್ಯಾಮ್ ಹೆಸರು ತುಂಗ ನನ್ನ ಹೆಸರು ದೇವರಣ ಮರ್ತೋಯ್ತು ಸರ್ ಹೇಳಿ ವೆಂಕಟೇಶ್ ಅಂತ ಹೇಳಿ ವೆಂಕಟೇಶಾ ನಾವು ಲಾಸ್ಟ್ ಇದ್ವಿ ಅವಾಗ ಎಲ್ಲ ಅರ್ಥ ಆಯ್ತಾ ಸರ್ ಅರ್ಥ ಆಯ್ತು ಏನೋ ಡೌಟ್ಸ್ ಇದೆ ಕೇಳಿ ಅಲ್ಲ ನಿಮ್ಮ ಥರ ಪಾಠ ಮಾಡೋರು ಸಿಗ್ಬೇಕಿತ್ತು ಸಿಗ್ಲಿಲ್ಲ ನಮಗೆ ಎಲ್ಲ ಆನೆಗಳಿದ್ದಾವಲ್ಲ ಈಗ ಹ್ಞೂ ಎಲ್ಲ 2-3 ಮರ್ಡರ್ ಮಾಡಿದಾವೆಲ್ಲ ಕ್ರಿಮಿನಲ್ಗಳೇ ಇವೆಲ್ಲ ಜೈಲಲ್ಲಿ ಟ್ರೈನ್ ಆಗಿರೋದು ಇಲ್ಲೇ ಹುಟ್ಟಿದವು ಇದ್ದಾವೆ ಕಾಡಾನೆಗಳು ಇದ್ದಾವೆ ಸರ್ ಯಾರು ಇಳಿಬೇಡಿ ಇಳಿಯಲ್ಲ ಬೋಟ್ ರೈಡ್ ಎಲ್ಲ ಚೆನ್ನಾಗಿತ್ತಾ ಸೂಪರ್ ಆಗಿತ್ತು ಸರ್ ಬೋಟ್ ರೈಡ್ಗಿಂತ ನಿಮ್ಮ ತಲೆ ಸೂಪರು ಸರ್ ಬಿದ್ದಿದ್ದ ತಗೋ ಒಂದು ನಿಮಿಷ ಹೊರಗಡೆ ತೆಗಿತೀನಿ ಇದು ರಾಗಿ ಆಗ್ತಿದ್ದು ಹಾಕ್ತೀನಿ ಸರ್ ವಿಲಾಸ ಚಂದ್ರ ಅಂತ ಇದೆ ನೋಡಿ. ನನಗೊಂದು ಸ್ವಲ್ಪ ವಿಡಿಯೋ ಫಿಲ್ಮ್ ಮಾಡ್ತೀನಿ ಹಾಂ ಓಕೆ ಸರ್ ನೀವು ಹೇಳೋದೆಷ್ಟ ನಾನು ಕಳ್ಸೋದಿಷ್ಟ ಬಟ್ ಈಗಲೇ ಆಗಿವೆ ಈಗಲೇ ಬೇಕಾ ಅಂದೆ ಅಲ್ಲ ನೀವು ವ್ಲಾಗ್ ಮಾಡ್ತೀರಲ್ಲ ಅವಾಗ ನಾನು ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತಾನೆ ಆ ವಿಲಾಸ ಚಂದ್ರ ಅಂತ ಇದೆ ನೋಡಿ ಇಲ್ಲೇನಾ ನೀವು ನಮ್ಮದು ಭದ್ರಾ ಸರ್ ಲಕ್ಕೊಳ್ಳಿ ಓಕೆ ಲಕ್ಕೊಳ್ಳಿ ನಿಮ್ಮದು ಸರ್ ಇದೆ ಫಾಲೋ ಮಾಡಲಾ ಕಳಿಸ್ತೀನಿ ಬಿಡಿ ಸರ್ ನಿಮ್ಮ ಸಪ್ರೇಟ್ ಸರ್ ತುಂಬ ಖುಷಿ ಆಯಿತು ತಮಾಷಲ್ಲ ನಿಮ್ಮದು ಬ್ರೈನ್ ಅಂದರೆ ಬ್ರೈನ್ ಆ್ಯಕ್ಚುಲಿ ಚೆನ್ನಾಗಿತ್ತು ಸರ್ ಬರ್ತೀನಿ ವೆಂಕಟೇಶ್ ಅಲ್ವಾ ಥ್ಯಾಂಕ್ ಯು ಅಣ್ಣ ವಿಲಾಸ್ ಅಂತ ಅಲ್ಲೇ ಇದೆಯಲ್ಲ ಹಾಂ ಸರಿ ಥ್ಯಾಂಕ್ ಯು ಅಣ್ಣ ಬಾಯ್ ಇದು ಹೆವಿ ಇದೆ ಸರ್ ಇದ್ರ ಹೆಸ್ರೇನು ಕೇಶವ ಎಷ್ಟು ವರ್ಷ ಇದಕ್ಕೆ 47 ವರ್ಷ 100 ಇರ್ಬೋದು ಕೇಶವ ಇದಕ್ಕೆ ಕೇಳೋಣ ಅಂದರೆ ಮರ್ತೇ ಹೋಗ್ಬಿಡ್ತು ಒಂದು 6 ವರ್ಷ ಇದು ರಾಘವೇಂದ್ರ ಅದು ಭಾನುಮತಿ ಒಂದು ಮಗು ಇದೆ ಅಷ್ಟೇ ಇಲ್ಲೇನು ಇಲ್ಲೇ ಇಲ್ಲ ಫ್ಯಾಮಿಲಿ ಇರಬೇಕು ಭಾನುಮತಿ ಆನೆ ಈ ಆನೆ ಹಿಡ್ಕೊಂಡು ಇದು ಆ್ಯಕ್ಚುಲಿ ಹೆಣ್ಣಾನೆ ಇದನ್ನ ಹಿಡ್ಕೊಂಡು ಒಂದು ಗಂಡಾನೆನ ಪಟಾಯಿಸ್ಕೊಂಡು ತೊಗೊಂಬಂದಾರೆ ಇಲ್ಲೇ ಇದೆ ನೋಡ್ರಿ ಇನ್ಫಾರ್ಮೇಷನ್ ಕಡ ರೊಟ್ಟಿ ಕೊಡ್ತವ್ರೆ ಅದಕ್ಕೂ ಒಳಗಡೆ ಹಾಕ್ತವ್ರು ಬಾಯೊಳಗೆ ಅಣ್ಣ ಮಾತ್ರ ಏನಿಲ್ಲ ಅಣ್ಣನೇ ಅಲ್ಲ ಅದಕ್ಕೆಲ್ಲ ಅಪ್ಪ ಅಮ್ಮ ಇನ್ನಂದ್ರೆ ಕಡಕ್ ರೊಟ್ಟಿ ಇದು ಹೆಸರೇನಪ್ಪ ಇದು ಹೆಸರು ಬಂದ್ಬಿಟ್ಟು ಭಾಸ್ಕರ ಭಾರತಿ ತುಂಗ ಮೂರಲ್ಲಿ ಒಂದಾಗಿರ್ತದೆ ಮರಿಯಾನೆ ಅದರಿಂದನೇ ಹೊಡಕ್ತೈತೆ ಯಾರೋ ಬಂದ್ಬಿಟ್ಟದು ಈ ಊಟ ಇಂಪಾರ್ಟೆಂಟ್ ಅದಕ್ಕೀಗ 2014 ತಗೊಬಂದಿರೋದು ಎರಡಕ್ಕೂ ಸೇಮ್ ಏಜಾ ನೀವು ಕಣ ಎರಡಕ್ಕೂ ಸೇಮ್ ಏಜು ಅಣ್ಣ ಹೆಸ್ರೇನು ಅದ್ರದ್ದು ಅಣ್ಣ ಹೆಸ್ರೇನು ಇದ್ರದ್ದು ತುಂಗ ಭಾಸ್ಕರ ಭಾರತಿ ಅವಿಲ್ವಾ ಆನೆಗಳು ಈ ಭಾಸ್ಕರ ಭಾರತಿ ಅಂತ ಇದೆಯಲ್ಲ
ಹಾಂ ಹಾಂ ಉಡುಪಿ ಹೋಗಿದೆ ಭಾರತಿ ಸ್ವಲ್ಪ ಹೋಗಿದೆ ಅಂತೆ ಟೆಂಪಲಿಗೆ ಕೊಟ್ಟಿರ್ಬೇಕು ನೋಡಿ ಹೇಳು ಅದು ಉಡುಪಿಗೆ ಟೆಂಪಲಿಗೆ ಕೊಟ್ಟಿರೋದು ಓ ಉಡುಪಿಲೂ ಇದೆಯಾ ಹಾಯ್ ಎಲ್ಲಿ ಕರ್ಕೊಬರ್ತಾ ಅಷ್ಟನ್ನು ಹೋಗೇ ಬಿಡ್ತೀವಿ ನಾವು. ಶಿವಮೊಗ್ಗದ ದಸರಾ ಅಂಬಾರಿ ಇರ್ತದಂತ ಆನೆ ಸಾಗರ್ ಇನ್ನೂ ಬಂದಿಲ್ಲ. 40 ವರ್ಷ 4500 kg. ಸಾಗರ ವಿಭಾಗದಲ್ಲಿ ಸೆರೆ ಹಿಡಿಯಲಾಗಿದೆ 1998ರಲ್ಲಿ. ನಾನು ಹುಟ್ಟಿರಲಿಲ್ಲ ಅವಾಗ 2 ವರ್ಷದ ಹಿಂದೆ. 2 ವರ್ಷ ಮುಂಚೆ ಅವಾಗಿಂದ ಇಲ್ಲೇ ಇತ್ತಲ್ಲ. T20 ಕಾರ್ಯಕ್ರಮ ಭಾಗವಹಿಸುತ್ತದೆ. ವಿಶಿಷ್ಟತೆ ಬಜರಂಗಿ 2 ಆಯುಷ್ಮಾನ್ ಭವ ಗಜಕೇಸರಿ ಮತ್ತು ಮಾವುತ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿರುತ್ತೆ. 2 ಮೂವಿ ಗಜಕೇಸರಿಲಿರೋದು. ಓ ಗಜಕೇಸರಿಲಿರೋದು ಇದೇನಾ ಆನೆನಾ? ಅದು ಆರ್ತನ್ ಗೊತ್ತಾ ಇದ್ರ ಮೇಲೆ ಇದೇ ಆನೆ ಇದು. ಎಷ್ಟು ಆರ್ತನ್ ಗೊತ್ತಾ? ಬಜರಂಗಿ 2. ಹಾಂ ಬಜರಂಗಿ 2 ಆಯುಷ್ಮಾನ್ ಭವ ಗಜಕೇಸರಿ ಮಾವುತ 3 ಫಿಲಮಲ್ಲೂ ಇದೆ. ಹಾಂ 3 ಫಿಲಮಲ್ಲೂ ಇದೆ. ಶಿವಮೊಗ್ಗ ಅಂಬಾರಿ ಇತ್ತಿರುವಂಥ ಆನೆ ಸಾಗರ್ 40 ವರ್ಷ. ಅಯ್ಯೋ ದ್ಯಾರೆ. ಇದು ಎಷ್ಟಿದೆ? ಇದು 3500 kg. ಹಂಗಾರೆ ಸಾಗರೇ ದೊಡ್ಡದು 4500 kg. ರಾಘವೇಂದ್ರ. ಅದೇ ಹೇಳಿದ್ದು ವೆಜ್ ತಿನ್ಕೊಂಡೆ ಈ ಲೆವೆಲ್ಗೆ. ನಾನ್ ವೆಜ್ ಏನೋ ತಿನ್ಬಿಟ್ಟಿದ್ರೆ ಆನೆಗಳನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ, ಅಷ್ಟು ವೆಯ್ಟ್ ಇರ್ತಿದ್ವು. ಇದೇ ತಾನೆ ಪಾರ್ಥ ಅಣ್ಣ? ಇದೇ ತಾನೆ ಪಾರ್ಥ? ಅಲ್ಲ ಆ ಲೆವೆಲಿಗೆ ಟೆರರ ಅಂತ ತುಂಬ ಜನ ಸಾಯಿಸಿದೆ ಅಂತೆ. ಪಾಪ ಪಳಗಿಸ್ಬಿಟ್ಟಿರ ಅಂತೂ ಇಂತೂ. ಕಮ್ಮಿ ವೆಯ್ಟ್ ಇದೆ 1900. ಹಾಯ್ ಬಾರಿಸ್ತವ್ರ ಕಣ. ಅಲ್ಲ ಇರೋದು ಸಣ್ಣದು ಅದು 25ನೇ ಸಪೋರ್ಟ್ ನೋಡಲಿ. ಅಲ್ಲ ಅವನ ಕೈಲೆಲ್ಲ ಗೇರ್ ಐತೆ ಅದಕ್ಕೆ. ನಾವೇ ಮೇಡಮ್ ಪಾರ್ಥ 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 ಸಿಟ್ಟು ಬರ್ತದೆ. ಸಾಯಿಸಿದ್ಗಳು ಸುಂದಿರೋ ನಮ್ಮನ್ನು ಹೊಗೆ ಹಾಕ್ಸ್ಬಿಟ್ಟತು. ಬಾಳೆಹೊನ್ನೂರು ವಲಯ ಕೊಪ್ಪ ವಿಭಾಗದಲ್ಲಿ ಸೆರೆ ಹಿಡಿಯಲಾಗಿದೆ ಇದನ್ನು. ನೋಡಪ್ಪ ರಾಘವೇಂದ್ರ ಅಷ್ಟು ದೊಡ್ಡದೈತೆ, ಯಾರನ್ನೂ ಸಾಯಿಸಿಲ್ಲ. ಇದಿಷ್ಟೇ ಐತೆ. ಎಷ್ಟು ಜನ ಸಾಯಿಸಿದ್ದು? ತುಂಬ ಜನ ಸಾಯಿಸಿದೆ ಇದು. ಕೊಪ್ಪ ಜನರನ್ನ ಅಲ್ಲ ಜನರನ್ನೇ ಎದುರಿಸ್ತಾ ಅಷ್ಟು ಅಲ್ಲ ಜನರಿಗೆ ಎದುರಿಸ್ತಾ ಇತ್ತಂತೆ. It has an angry nature and the elephant is named as Partha, the heroic warrior of the ಪಾರ್ಥ. ಅದ್ಯಾವುದು? ಸಾಗರ್ ಬಂದ್ರೆ ಹೇಳೋ. ಊಟ ಮಾಡ್ತಾ ಸಾಗರ್ ಬರಲಿಲ್ವಾ? ಹಾಂ ಅದ್ಯಾವ್ದು ಬಂತಲ್ಲ? ಅಶ್ವತ್ಥಾಮ ಬಂದ. ಅಶ್ವತ್ಥಾಮ ಅಣ್ಣ ಸಾಗರ್ ಬರಲ್ವಾ? ಅಣ್ಣ ಸಾಗರ್ ಬರಲ್ವಾ? ಆನೆ ಹಿಡಿಯೋಕೆ ಹೋಗ್ಬಿಟ್ಟೈತೆ. ಸಾಗರ್ ಈಸ್ ಆನ್ ಡ್ಯೂಟಿ, ರಿಯಲ್ ಡ್ಯೂಟಿ. ಅಲ್ಲ ಮೋಸ್ಟ್ ಹ್ಯಾಂಡ್ಸಮ್ಮ ಇದು, ಮೋಸ್ಟ್ ಹ್ಯಾಂಡ್ಸಮ್ಮ ಇದು ಇಡೀ ಶಿಬಿರದಲ್ಲಿ. ಅಲ್ಲ ಚೆನ್ನಾಗಿ ಕಾಣ್ತಿದೆ ನೋಡೋಕೆ ಅದಕ್ಕೆ. ಹಾಂ ಇದು ನೋಡೋಕೆ ಚೆನ್ನಾಗಿ ಕಾಣ್ತದೆ ಅದಕ್ಕೆ. ತುಂಗ ಓಡಾಡ್ತಾ. ತುಂಗ ಗಂಡ ಹೆಣ್ಣು ತುಂಗ.
ಮೋಸ್ಟ್ ಹ್ಯಾಂಡ್ಸಮ್ ಗಾಯ್ ಇನ್ ದಿಸ್ ಶಿಬಿರ, ಇನ್ ದಿಸ್ ಕ್ಯಾಂಪ್. ಭಾನುಮತಿ ಭಾನುಮತಿದು ಟ್ರಿಕ್ಸೇ ಅದಲ್ವಾ. ಹೊಸ ತಂತ್ರ ಅಂಥದ್ದು ಚೆನ್ನಾಗಿ ಅವರಲ್ಲಿ. ಏನು ನೋಡ್ರಿ ಇವಾಗ ಕಾಲು ಕರೆಕ್ಟಾಗಿ ಕೊಡ್ತದ್ದು. ಇಡ್ರಿ ಅಣ್ಣ ಇಡ್ರಿ, ಗೇರಾಕಿ ಗೇರಾಕಿ. ಚೈನ್ ಇಳಿಸ್ತವ್ರೆ. ಆಹಾ ಸೌಂಡ್ ನೋಡೋದು ಈಗ ಕೊಡೋದು ನೋಡ್ರಿ, ಕಾಲು ಕೊಡ್ತು ಎಲ್ಲ ಕಿವಿಲೇ ಕಂಟ್ರೋಲ್ ಮಾಡ್ತಾರೆ ಅನ್ಸುತ್ತಲ್ಲ, ಗೊತ್ತಿಲ್ಲ. ಅವ್ರು ಮೇ ಬಿ ಕೈಯಲ್ಲಿ ಕಿವಿ ಏನಾದ್ರು ಇದು ಮಾಡ್ತಾರೆ ಅನ್ಸುತ್ತೆ ಮಾವತ್ತರು. ಅಷ್ಟು ದೊಡ್ಡ ದೇಹ, ಎಷ್ಟು ಚೆನ್ನಾಗಿ ಪಳಗಿಸ್ತಾರೆ ನೋಡ್ರಿ. ವಜ್ರ ಸೌಂಡ್ ಮಾಡ್ತಾವನೆ. ಇದ್ಯಾವುದು ಪಾರ್ಕಿಂಗ್ ನೋಡ್ರಿ, ಪಾರ್ಕಿಂಗು. ಏನು ಕ್ರೇಜಿ ಪೋಸ್ ಕೊಡ್ತು ನೋಡು. ಅವಣ್ಣ ಚೆನ್ನಾಗಿ ಪಳಗ್ಸೋಣ, ಅವೆಲ್ಲ ಹೇಳ್ದ. ಬಾ ಮಕ್ಕನ ಹತ್ರ ಬಾ. ಮಕ್ಕನ ಫುಲ್ಲು ಸೌಂಡ್ ಮಾಡ್ತಾವನೆ. ನೋಡಿ ಮಕ್ಕನ ಒಳ್ಳೊಳ್ಳೆ ಪೋಸ್ಟ್ ಕೊಡ್ತಾವನೆ. ಬಾ ಸೈಕು. ಮಕ್ನಾ ಮಕ್ನಾ ವಜ್ರ ವಜ್ರ. ಓ ನಮ್ಮ ಪುನೀತ್ ರಾಜ್ಕುಮಾರ್ ಆನೆ. ಇದೇ ಪುನೀತ್ ರಾಜ್ಕುಮಾರ್ ಆನೆ, 6 ವರ್ಷ. ಎಲ್ಲೋ ಆನೆ, ಎಲ್ಲೋ ಆನೆ ಕರ್ಬೋಗ್ಬಿಟ್ಟಿದ್ರು. ಅಣ್ಣ ಚಿಕ್ಕದಿದ್ದಾಗಲ್ಲ ಇದಕ್ಕೆ ಹೆಸರಿಟ್ಟಿದ್ದು ಪುನೀತ್ ಅಂತ. ಅವ್ರು ಇರೋಕ್ಕೂ ಮುಂಚೆನ ಅವ್ರು ಆದ್ಮೇಲೆ ಹೋದ್ಮೇಲೆ, ಅವ್ರು ತೀರೋದ್ಮೇಲೆ. ಹಾಂ 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 ಗಂಧದ ಗುಡಿ. ಪುನೀತ್ 6 ವರ್ಷ. ಓ ಸಕ್ಕರೆಬೈಲಲ್ಲೇ ಹುಟ್ಟಿರೋದು ಕಣ ಇದು. ಸಕ್ಕರೆಬೈಲು ಶಿಬಿರದ ನೇತ್ರ ಆನೆಗೆ 1919ರಲ್ಲಿ ಜನಿಸಿರುತ್ತದೆ. ಕರ್ನಾಟಕದ ಜನಪ್ರಿಯ ಮತ್ತು ಖ್ಯಾತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರಕೃತಿ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಕಾಳಜಿಗೆ ಅವರ ಸ್ಮರಣಾರ್ಥಕವಾಗಿ ಪುನೀತ್ ಎಂದು ಹೆಸರಿಡಲಾಗಿದೆ. ತುಂಟತನದಿಂದ ಮಕ್ಕಳನ್ನು ರಂಜಿಸುವ ಇದು ಶಿಬಿರದಲ್ಲಿ ಕುಚೇಷ್ಟೆಗಾರ ಎಂದು ಹೆಸರಾಗಿರುತ್ತದೆ. ಕಿರಿಯ ಆನೆಗಳಲ್ಲಿ ಒಂದಾಗಿರುವ ಇದು ಮುಂಬರುವ ದಿನಗಳಲ್ಲಿ ರಕ್ಷಣಾ ಕಾರ್ಯಗಳಿಗಿರುವ ಉಜ್ವಲ ಭವಿಷ್ಯವನ್ನು ಪ್ರತಿನಿಧಿಸುತ್ತದೆ. ಅಪರೂಪವಾಗಿ ಬಾಲ್ಯದಲ್ಲಿಯೇ ಉದ್ದವಾದ ದಂತಗಳನ್ನು ಹೊಂದಿರುತ್ತದೆ. ಓ ಅಣ್ಣ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಮೀಟ್ ಇಟ್ಕೊಂಡ್ಬಿಟ್ಟವ್ರೆ. ಹೇಳ್ಕೊಂಡೆ ಇದಕ್ಕೆ ದಂತ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟಿದೆ ಅಂತ. ಅದೇ ನಾವು ನೋಡಿದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಂದಿತ್ತಲ್ಲ. ಅದು ಅದ್ರ ಹೆಸರೆಂತ? ಪಾರ್ಥಕ್ಕಿನ್ನೂ ಬಂದೇ ಇಲ್ಲ. ಪಾರ್ಥಕ್ಕೆ ಬರದೇ ಇರ್ಬೋದು, ಟೆರರ್ ಪಾರ್ಥ ಅದು. ಓ ಇದಕ್ಕೆ ತುಂಟತನ ಅಂದಿದ್ದ. ಏನು ಮಾಡ್ತಿದ್ಯಾ? ಪಾರ್ಥ ಕೆರ್ಕೊಂತಿದ್ಯಾ ಅಲ್ಲ, ಪುನೀತಿ ಕೆರ್ಕೊಂತವನೆ. ಎಲ್ಲ ಆನೆ ಬಂದ್ವಲ್ಲ. ಹಾಂ ಎಲ್ಲ ಆನೆ ಬಂದಿದ್ರು ಓನ್ ಆಗ್ತದೆ.
ಸೋಮಣ್ಣ. ಅಲ್ಲಿ ಪೋಸ್ ಕೊಡ್ತು ಇದು ಅದು ಕ್ಯಾಪ್ಚರ್ ಮಾಡೋದು. ಯಾವುದು? ಅದು ಮಾಡಿದೆ. ನಾವು ಬೋಟಿಂಗು ಬೇಗ ಹೋಗಿ ಒಳ್ಳೇದು ಮಾಡಿದ್ವಿ ಆ್ಯಕ್ಚುಲಿ. ಲೇಟಾಗಿ ಹೋಗಿದ್ರೆ ಹೆವಿ ಬಿಸಿಲು ಬೇಜಾರಾಗ್ಬೋದು. ಅವನಿಗೂ ಬೇಜಾರಾಗಿರುತ್ತೆ ಹೇಳಿ ಹೇಳಿ. ಅವನಿಗೆ ಅದೇ ಪಾಠ ಮಾಡಿ. ಹಾಂ ಪಾಪ ಅವನು ಹೆಂಗಾಗಿರ್ಬೇಡ ಅವರಿಗೆ. ಹಾಯ್ ಬಾಯ್ ಹಾಯ್ ಪವಿತ್ರ ರಾಜ್ಕುಮಾರ್ ಅವರೇ. ಯಾಕೋ ಬರೀ ಡಸ್ಟ್ ತಿಂತೈತೆ. ಇವಾಗೇನೋ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಬಂದು ಅದ್ರ ಬುದ್ಧಿ ಎಲ್ಲಿ ಬಿಡ್ತದೆ. ಏ ಮಣ್ಣು ಅಣ್ಣ ಮಣ್ಣು ತಿಂತೈತಲ್ಲ ಅಣ್ಣ. ಇಷ್ಟ ಗಂಟೆ ಸ್ನಾನ ಮಾಡಿಸಿ ಈಗ ಬಂದ್ಬಿಟ್ಟು ಮಣ್ಣೆಲ್ಲ ಮೈ ಮೇಲೆ ಹಾಕೊಳ್ತೈತೆ, ತಿಂತೈತೆ. ಅಯ್ಯಯ್ಯೋ ಅಯ್ಯ ಸುಮ್ಮನಿರೋ. ಶೇ ಎಲ್ಲೆಲ್ಲ ಹಾಕೊಳ್ತೈತೆ. ಪುನೀತ್ ಫುಲ್ಲು ತುಂಟಾಟ ಪುನೀತು. ಅಯ್ಯೋ 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 ಅಯ್ಯೋ. ಅಣ್ಣ ನೇತ್ರಾವತಿನ ಇದು? ಇದ್ರ ಮಗುನೇ ಪುನೀತಾ? ಹಾಂ ಚಾಮುಂಡಿ ಅಂತ ಇದೆ. ಇನ್ನು 3 ಮರಿ ಜಾರ್ಖಂಡ್ ಇರೋದು. ಒಟ್ಟು ನೇತ್ರಾವತಿ ಇದೆ. ತಲೆಗೆ ಕೊಡ್ತೀವಲ್ಲ ಕ್ಯಾಸ್ಟ್ ಟ್ರಯಲ್. ನಾವು ತಲೆಗೆ ಎಣ್ಣೆ ಹಾಕಲ್ವಾ? ತಂಪಿಗೆ ಓಕೆ ಕ್ಯಾಸ್ಟರ್ ಆಯಿಲು ಕೂಲ್ ಇರಲಿ. ಬಿಸಿಲು ಜಾಸ್ತಿ ಅಲ್ಲ. ಹರಳೆಣ್ಣೆ ಎಳ್ಳೆಣ್ಣೆ ಅಲ್ಲ ಹರಳೆಣ್ಣೆ. ಅದು ಮಣ್ಣೆ ತಿಂತೈತೆ ಪುನೀತು. ತಿಂತಲ್ಲ ಅದು ಭತ್ತ ಮಿಕ್ಸಿ. ಸವಾರಿಲ್ಲ ಸರ್, ಅದು ಮಾಡಿ ಸವಾರಿಲ್ಲ.